ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಇಸ್ರೇಲ್ ದಾಳಿ ಈಗ ಇನ್ನೂ ಒಂದು ಹಂತಕ್ಕೆ ಹೋಗುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಬಟ್ ಹೋಗುತ್ತಾ ಅಂತ ಗೊತ್ತಿಲ್ಲ. ಇರಾನ್ ಮೇಲೆ ಈಗ ಅಮೆರಿಕ ಇಸ್ರೇಲ್ ದಾಳಿ ಮುಂದುವರೆದಿದೆ. ದೊಡ್ಡ ಮಟ್ಟದಲ್ಲಿ ದಾಳಿಯನ್ನ ಮಾಡ್ತಾ ಇದ್ದಾರೆ. ಇರಾನ್ನ ಟೆಹರಾನ್ನಲ್ಲಿ ಮಿಸೈಲ್ಗಳ ಸುರಿಮಳೆಯೇ ಸುರಿದಿದೆ. ಈಗ ಇರಾನ್ ಮಿಸೈಲ್ ದಾಳಿಯಲ್ಲಿ 6 ಮಕ್ಕಳ ಸಾವಾಗಿದೆ. 4 ಬಾಲಕಿಯರು ಮತ್ತು 2 ಬಾಲಕರು ಸಾವನ್ನಪ್ಪಿದ್ದಾರೆ. ಬರೇಸ್ತಾನ್ ಕೌಂಟಿಯ ವಸತಿ ಪ್ರದೇಶದಲ್ಲಿ ದಾಳಿಗೆ 13 ಜನ ಬಲಿಯಾಗಿದ್ದಾರೆ. ಮೆಹರಾಬಾದ್ ವಿಮಾನ ನಿಲ್ದಾಣದ ಸಮೀಪವೂ ಕೂಡ ದಾಳಿಯಾಗಿದೆ. ಸೊ ಈಗ ಇರಾನ್ ಮೇಲೆ ಆಗಿರುವಂಥ ದಾಳಿಯಲ್ಲಿ ಈಗ ಸಾವು ನೋವುಗಳು ವಿಪರೀತವಾಗಿ ಆಗ್ತಾ ಇವೆ. ಸೊ ಈ ಸಾವುಗಳು ಇರಾನ್ ಮಾಡಿರುವಂಥ ಸಾವಿನ ಮುಂದೆ ಏನೂ ಅಲ್ಲ. ಇರಾನ್ ಬರೀ ಹೋರಾಟವನ್ನ ಮಾಡ್ತಾ ಇದ್ದಂಥ 30,000 ಜನರನ್ನ ಹೊಡೆದಾಕ್ತು. ಅವ್ರಿಗೆ ಸ್ವತಂತ್ರತೆ ಬೇಕು ಅಂತ. ನೀವು ಹೇಳಿದಂಗೆ ನಾನು ಬಟ್ಟೆ ಹಾಕ್ಕೊಂಡು ಓಡೋಕ್ಕಾಗೋದಿಲ್ಲ, ನನ್ನ ಇಷ್ಟ ಬಂದಂಗೆ ನಾನು ಹಾಕ್ಕೊಂಡು ಓಡಾಡ್ತೀನಿ ಅಂತ ಹೋರಾಟ ಮಾಡಿದ್ದಕ್ಕೇ 30,000 ಜನರನ್ನ ಹೊಡೆದಾಕಿದ್ದು. ಆಫಿಷಿಯಲ್ ಆಗಿ ಅವರು 1,500 ಜನ ಹೇಳ್ಕೊಳ್ತಾರೆ. 1,500 ಅಫಿಷಿಯಲ್ ಆಗಿ ಹೇಳ್ಕೊಳ್ತಾ ಇದ್ರೆ ಅವ್ರ ಮಾನಸಿಕತೆ ಹೇಗಿರಬೇಕು ಅಂತ ಯೋಚನೆ ಮಾಡ್ತಾರೆ. ಈಗ ಆಗ್ತಾ ಇರುವಂಥ ಪರಿಣಾಮ ಏನು? ಇರಾನ್ನಲ್ಲಿ ಧ್ವಂಸ, ಎಲ್ಲವೂ ಕೂಡ ಧ್ವಂಸ. ನಾನು ಮಾಡಿದಂಥ ಕರ್ಮಗಳನ್ನು ನಾನು ಅನುಭವಿಸಬೇಕು ಅನ್ನುವಂಥದ್ದು ಏನಿದೆ ಅದು ಸ್ಪಷ್ಟವಾಗಿ ಕಾಣಿಸ್ಕೊಳ್ತಾ ಇದೆ ಇರಾನ್ನಲ್ಲಿ. ಆ ದೃಶ್ಯಗಳನ್ನು ನೋಡಿ ಹೇಗಿದೆ, ಯಾವ ರೀತಿಯಾಗಿದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಆ ಪರಿಸ್ಥಿತಿಗಳು ಹೇಗಿರುತ್ತೆ. ಈ ಮಧ್ಯಪ್ರಾಚ್ಯದಲ್ಲಿರುವಂಥ ಯುದ್ಧ ಅತ್ಯಂತ ಭೀಕರಗೊಳ್ಳುತ್ತಾ ಅಂತಂದ್ರೆ ಹೌದು. ಯಾಕೆ ಅಂತಂದ್ರೆ ಟ್ರಂಪ್ ಈಗ ಪ್ರಪಂಚದಲ್ಲಿ ಅವಮಾನಕ್ಕೆ ಗುರಿಯಾಗ್ಬಿಟ್ಟಿದ್ದಾರೆ. ಅಯ್ಯೋ, ಇಷ್ಟು ದೊಡ್ಡದಾಗಿರುವಂತಹ ದೊಡ್ಡಣ್ಣ ಅನ್ಸ್ಕೊಳ್ಳುವಂಥ ಅಮೆರಿಕ ಇರಾನ್ ಮುಂದೆ ಮಂಡಿಯೂರುವಂಥ ಪರಿಸ್ಥಿತಿಗೆ ಬಂತ ಅಂತಂದ್ರೆ ಈಗೋ ಹರ್ಟ್ ಆಗ್ಬಿಟ್ಟಿದೆ ಟ್ರಂಪ್.